ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಋತುಕಾಲ ದೋಷದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದ್ರ ಬಗ್ಗೆ ಯಾವುದೇ ಅನುಮಾನಗಳಿದ್ರೂ ಕರೆ ಮಾಡಬಹುದು, ಪರಿಹಾರ ತಿಳ್ಕೋಬಹುದು. ಈಗ ಬಾಗಲಕೋಟೆಯಿಂದ ಸಿದ್ದು ಕರೆ ಮಾಡಿದ್ದಾರೆ. ಸಿದ್ದು, ನಿಮ್ಮ ಪ್ರಶ್ನೆ ಏನು? ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರು ಮದುವೆ ಆಗಿದೆ. ಅವ್ರು ಹುಟ್ಟಿದ ಡೇಟ್ ಬಂದ್ಬಿಟ್ಟು 24/3/1981 ರಾತ್ರಿ 11:30. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಯಾರ್ದು ಇದು? ಇದು ನಮ್ಮ ಅಕ್ಕ ಬಂದ್ಬಿಟ್ಟು ಸರ್, ನಾವು ಸಿದ್ದು ಅಂತ ಗುರುಜಿ. ನಮ್ಮ ಅಕ್ಕನ ಬಗ್ಗೆ ಕೇಳ್ತಾ ಇದ್ವಿ. ಸರಿ, ಮದುವೆ ಆಗಿದೆ ಅಲ್ವಾ? ಮದುವೆ ಆಗಿದೆ. ಅವ್ರ ಮದುವೆ ಆದ ಡೇಟ್ ಬಂದ್ಬಿಟ್ಟು 11/12/2009. ಸರಿ, ಮದುವೆ ಆದ್ದಲ್ಲ. ಈಗ ನೀವು ಹುಟ್ಟಿದ ಡೇಟ್ ಹೇಳ್ದಲ್ಲ? ಹುಟ್ಟಿದ ಡೇಟ್ 24/3/81 ಸರ್. ಸರಿ, ನೋಡೋಣ, ಅದ್ರ ಮೇಲೆ ನೋಡೋಣ. ಸ್ವಾತಿ ನಕ್ಷತ್ರ ತುಲಾ ರಾಶಿಯವರದ್ದು, ವೃಷಭ ಲಗ್ನ. ಏನು ಸಮಸ್ಯೆ ಏನಾಗಿದೆ ಅವರಿಗೀಗ? ಮದುವೆ ಆದ ಕೆಲವೇ ದಿನಗಳಲ್ಲಿ ಅದು ವಿಚ್ಛಿನ್ನದ ರೀತಿಯಲ್ಲಿ ಬಂದ್ಬಿಟ್ಟಿದೆ ಗುರುಜಿ. ಅದು ಅವ್ರ ಜಾತದಲ್ಲಿ ಇರುವಂಥದ್ದು ಹಾಗೆ ನೋಡಿ. ಯಾವಾಗ ಪ್ರತಿಯೊಬ್ಬರ ಜಾತಲ್ಲೂ ನಾವು ಹೇಳ್ತಾ ಇರ್ತೇವೆ, ಕುಜ ಶನಿಗಳು ಯಾವಾಗ ಯುತವಾಗ್ತಾರೋ ಇವ್ರ ಜಾತದಲ್ಲಿ ಆಗಲ್ಲ. ಮೀನ ರಾಶಿಯಲ್ಲಿ ಕುಜ ಇದ್ದಾನೆ, ಕನ್ಯಾ ರಾಶಿಯಲ್ಲಿ ಶನಿ ಇದ್ದಾನೆ. ಕುಜ ಶನಿಗಳು ನೇರ ಯುದ್ಧ ಮಾಡ್ತಾರೆ. ಯಾವಾಗ ಕುಜ ಶನಿಗಳು ನೇರ ಯುದ್ಧ ಮಾಡ್ತಾರೋ ಒಬ್ಬರು ದುರ್ಬಲರು, ಒಬ್ಬರು ಸಬಲರು. ಕುಜ ಶನಿ ದೋಷ ಅನ್ನೋದ್ರ ಬಗ್ಗೆ ಹಿಂದೊಂದು ಸಲ ಹೇಳಿದ್ದೆ. ಶನಿ ಅಂತಂದರೆ ಅತಿ ದುರ್ಬಲ, ಕುಜ ಅಂದರೆ ಅತಿ ಬಲಿಷ್ಠ. ಹಾಗಾಗಿ ಈ ಕಾಮದ ವಿಚಾರದಲ್ಲಿ ಒಬ್ಬರು ದುರ್ಬಲರು, ಒಬ್ಬರು ಬಲಿಷ್ಠರು ಆಗ್ತಾರೆ. ಕುಜ ಶನಿ ದೋಷ ಅಂದರೆ ಅದು. ಅದರಿಂದ ಅವರಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಅದು ವಿಚ್ಛೇದನಕ್ಕೆ ಬರ್ತದೆ ಅಥವಾ ಡೈವರ್ಸಿಗೆ ಬರ್ತದೆ. ಅದಕ್ಕೆಲ್ಲ ಪರಿಹಾರಗಳಿದೆ. ಮತ್ತು ಸ್ವಲ್ಪ ಮಟ್ಟಿಗೆ ಇಬ್ಬರಿಗೂ ತಿಳುವಳಿಕೆಯನ್ನು ಹೇಳಬೇಕು. ಈ ರೀತಿ ಜಾತದಲ್ಲಿ ದೋಷ ಇರುವಾಗ ಇಬ್ಬರಲ್ಲೂ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದಕ್ಕೆ ಪರಿಹಾರ ಭುವನೇಶ್ವರಿ ಶಾಂತಿ ಅಂತಿದೆ. ಈ ಸಪ್ತಮದಲ್ಲಿದ್ದು ಶುದ್ಧಿಗೆ ಭುವನೇಶ್ವರಿ ಶಾಂತಿಯನ್ನು ಮಾಡಿ ಪುನಃ ಇದಕ್ಕೆ ಮತ್ತೆ ಮರುಮಂಗಲ ಧಾರಣೆಯಲ್ಲ, ಕಟ್ಟಿದ ಮಂಗಲ ಸೂತ್ರಕ್ಕೆ ಪುನಃ ಮತ್ತೊಂದು ದಿವಸ ಸುಮುಹೂರ್ತದಲ್ಲಿ ಪೂಜೆ ಮಾಡಿ ಅವರಿಬ್ಬರಲ್ಲೂ ಮತ್ತೆ ವಿಚ್ಛೇದನ ಆಗದೇ ಇದ್ದಂಗೆ ವೈವಾಹಿಕ ಜೀವನ ಸುರಿಯಾಗಿ ನಡೆಯುವುದಕ್ಕೆ ವೇದೋಕ್ತವಾದ ಪೂಜೆ ಮಂತ್ರಗಳಿದೆ. ಆದ್ದರಿಂದ ಅಂಥ ಮಂತ್ರ ಹವನಗಳನ್ನು ಮಾಡಿ ಖಂಡಿತವಾಗಿಯೂ ಸರಿಯಾಗ್ತಾರೆ. ಸಂತಾನ ಯೋಗವೂ ಇದೆ, ಗಂಡು ಸಂತತಿಗೆ ಯೋಗ ಇದೆ. ಹಾಗೆ ಸಂತಾನ ಹಾನಿ ಯೋಗವೂ ಇದೆ. ಆದ್ದರಿಂದ ಸಂತಾನ ಹಾನಿ ಆದದ್ದಿದ್ದರೆ ಮುಂದೆ ಆಗದಿದ್ದಂಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಒಟ್ಟು ಈ ಜಾತದಲ್ಲಿ ಸಂತಾನಕ್ಕೆ ದೋಷ ಇದೆ ಮತ್ತು ಗುರು ಇರುವುದರಿಂದ ವಿಚ್ಛೇದನ ಆಗುವುದಿಲ್ಲ. ಸರಿಯಾದ ಪ್ರಾಯಶ್ಚಿತ್ತ ಪರಿಹಾರವನ್ನು ಮಾಡಿಕೊಂಡ್ರೆ ಪುನಃ ಅವರ ಜೀವನ ಸರಿಯಾಗ್ತದೆ. ಒಳ್ಳೆಯದಾಗಲಿ. ಈಗ ಕೋಲಾರದಿಂದ ಪದ್ಮಾ ಕರೆ ಮಾಡ್ತಾರೆ. ಪದ್ಮಾ, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನ್ನ ಡೇಟ್ ಆಫ್ ಬರ್ತ್ ಬಂದು 7/3/1988 ಮೇಡಮ್. 88. ಸಮಯ ತಿಳಿಸಿ ಮೇಡಮ್. ಮಾರ್ನಿಂಗ್ ಮೇಡಮ್ 4 to 5 within 5 o'clock ಮೇಡಮ್. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಯಾರ್ದು ಇದು? ನಿಮ್ಮದೇ? 88 ಅಂದರೆ 23 ವಯಸ್ಸಾಯಿತು. ಏನು ಮಾಡ್ತಾ ಇದ್ದೀರಿ? ಏನು ಕೆಲಸದಲ್ಲಿದ್ದೀರಿ? ಸರ್, ನನ್ನ ಮದುವೆ ಆಗಿದೆ, ಮತ್ತೆ TCH ಆಗಿದೆ ಸರ್. ಸರಿ, ಚಿತ್ರ. ಹಾಂ, ಅದೇ ಸರ್, ಮದುವೆ ಆದಾಗಿಂದ ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ ಸರ್. ತುಂಬಾ ಪ್ರಾಬ್ಲಮ್ ಲೈಫಲ್ಲಿ. ಚಿತ್ರಾ ನಕ್ಷತ್ರ ನಿಮ್ಮದು. ರಾಶಿ ಬಂದು ಚಿತ್ರಾ ನಕ್ಷತ್ರ, ಕನ್ಯಾ ರಾಶಿ, ವೃಷಭ ಲಗ್ನ, ಮಕರ ಲಗ್ನ ನಿಮ್ಮದು. ಇದಿಷ್ಟು ನಿಮ್ಮ ಹುಟ್ಟದಂಥದ್ದು ಒಂದು ದಿನ ನೋಡಿ. ಹುಟ್ಟುವಾಗಲೇ ನಿಮಗೆ ಶನಿ ನಡೀತಾ ಇತ್ತು. ಈಗಲೂ ಸಹ ಜನ್ಮ ಶನಿ ಇದ್ದಾನೆ. ನೀವು ಮದುವೆ ಆಗುವಾಗ ನಿಮಗೆ 7.5 ಶನಿ ಇತ್ತು. ಈಗ ಜನ್ಮದಲ್ಲಿದ್ದಾನೆ, ಮುಂದೆ ದ್ವಿತೀಯಕ್ಕೆ ಹೋಗ್ತಾನೆ. ಸಾಮಾನ್ಯವಾಗಿ ವಿವಾಹ ಕಾಲದಲ್ಲಿ ಗುರು ಬಲ ಇಲ್ಲದೇ ಇದ್ದರೆ, ಈಗ ಗುರು ಬಲ ಇಲ್ಲ, ಪ್ರತಿಕೂಲ ಗುರು, ಅಷ್ಟಮದಲ್ಲಿ ಗುರು ಇದ್ದಾನೆ, ಮತ್ತು ಶನಿಯು ಪ್ರತಿಕೂಲವಾಗಿದ್ದಾನೆ. ಹಾಗಾಗಿ ವೈವಾಹಿಕ ಜೀವನ ಸರಸವಾಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ವಿರಸ ಜಾಸ್ತಿ. ಅದರಲ್ಲೂ ನಿಮ್ಮ ಜಾತದಲ್ಲಿ ಕುಜ ಶನಿ. ನಾವು 1,00,000 ಜಾತಕಕ್ಕೆ ನೋಡಿದ್ದೇನೆ, ಹೆಣ್ಣು ಮತ್ತು ಗಂಡಿನ ಜಾತದಲ್ಲಿ ಎಲ್ಲಿ ಕುಜ ಶನಿ ಇರುತ್ತೋ ಅಥವಾ ಗಂಡಿನ ಜಾತಲ್ಲೂ ಕುಜ ಶನಿ ಇರ್ತದೋ ಅಲ್ಲಿ ಸಂಸಾರ ಸರಿ ಇರುವುದಿಲ್ಲ. ಸರಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಜಾತದಲ್ಲಿ ಸರಿ ಇಲ್ಲ ಅಂತೇಳಿ ಬಿಟ್ಟುಬಿಡೋದು, ವಿಚ್ಛೇದನ ಮಾಡ್ಕೊಡೋದು ಅಲ್ಲ. ಆ ರೀತಿ ದೋಷ ಇದೆ ಅಂತಾದರೆ ಜ್ಯೋತಿಷ್ಯ ಏನು ತಿಳಿಸ್ತದೆ, ಸಂದೇಶ. ಈ ರೀತಿ ನಿಮಗೆ ದೋಷ ಇದೆ, ಈ ಪರಿಹಾರ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಸೌಜನ್ಯದಿಂದ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಜೀವನದಲ್ಲಿ ಸುಗಮವಾಗ್ತದೆ ಅನ್ನೋದು ಜ್ಯೋತಿಷ ತಿಳಿಸುವಂಥ ಸಂದೇಶ. ಈ ಸಂದೇಶವನ್ನು ತಿಳ್ಕೊಳ್ಳೋಂಥ ಕುಜ ಶನಿ ಈಗ ನೋಡಿ, ಈಗಾಗಲೇ ನಾನು 4 ಜನರ ಜಾತದಲ್ಲಿ ಇದೇ ದೋಷವನ್ನು ನೋಡಿದೆ. ಆದ್ದರಿಂದ ಇದು ಲಕ್ಷಾಂತರ ಜನರ ಜಾತದಲ್ಲಿ ಈವರೆಗೆ ನಾವು ನೋಡಿದಂಥ ದೋಷಕ್ಕೆ ಪರಿಹಾರ ಇದೆ. ಭಕ್ತಿ ಶ್ರದ್ಧೆಯಿಂದ ಭಗವಂತ ಜನ್ಮ ಕೊಟ್ಟಂಥ ನಮಗೆ ಭಗವಂತನೇ ನಾವು ಮರೆ ಹೋದರೆ ಇದಕ್ಕೆಲ್ಲ ಪರಿಹಾರ ಇದೆ. ಇಂದಿನ ಆಧುನಿಕತೆಯಲ್ಲಿ ದೇವರಲ್ಲಿ ಭಕ್ತಿ ಶ್ರದ್ಧೆ ಇಲ್ಲದೆ ಇರುವುದೇ ನಮಗೆ ಇಂಥದ್ದಕ್ಕೆಲ್ಲ ಕಾರಣ. ಆದ್ದರಿಂದ ಭಗವಂತನ ಮರೆ ಹೋಗಿ ಒಳ್ಳೆಯದಾಗತ್ತೆ. ಓಕೆ, ಈಗ ಮೈಸೂರಿಂದ ಶ್ವೇತಾ ಕರೆ ಮಾಡಿದ್ದಾರೆ. ಶ್ವೇತಾ, ನಿಮ್ಮ ಪ್ರಶ್ನೆ ಏನು? ಹುಟ್ಟಿದ ದಿನಾಂಕ 20/9/85. 20/9/85. ಸಮಯ ತಿಳಿಸಿ. ಸಮಯ ಮಧ್ಯರಾತ್ರಿ 2 ಗಂಟೆ. ಮಧ್ಯರಾತ್ರಿ 2 ಗಂಟೆ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಈಗ 20ನೇ ತಾರೀಕು 21 ಶ್ವೇತಾ ಅವರೇ. ಹಲೋ, 20ನೇ ತಾರೀಕು ಗುರುಜಿ. ಅಂದರೆ 19 ರಾತ್ರಿನ. ಈಗ ನೋಡಿ, ಶುಕ್ರವಾರ ಬರುತ್ತೆ ಹುಟ್ಟಿದಂಥ ವಾರ. ನೀವು ಹೇಳಿದ್ದಕ್ಕೆ ಅನುರಾಧ ನಕ್ಷತ್ರ ದಿವಸ, ವೃಶ್ಚಿಕ ರಾಶಿ, ಕರ್ಕಲಗ್ನ. ಈವರೆಗೆ ನೀವು ಯಾವ ನಕ್ಷತ್ರ ಅಂತ ಎಣಿಕೆ ಮಾಡ್ತಾ ಇದ್ರಿ? ನಾವು ಜ್ಯೇಷ್ಠ ನಕ್ಷತ್ರ. ನೋಡಿ, ಹಾಗಾದರೆ 20 ರಾತ್ರಿಯಿಂದ 21 ಹಿಡ್ಕೊಳ್ಬೇಕು. ನಿಮ್ಮದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಶನಿಚಂದ್ರ ಯೋಗ ಅಂತ ಬಂತು. ಸಾಮಾನ್ಯವಾಗಿ ನೋಡಿ, ಕುಜ ಶನಿ ಯೋಗ, ಶನಿಚಂದ್ರ ಯೋಗ ಇವೆಲ್ಲ ಮನುಷ್ಯ ಜೀವನದಲ್ಲಿ ಒಳ್ಳೆಯ ಯೋಗಗಳಲ್ಲ. ರಾಜ ಮಹಾರಾಜ ಯೋಗಗಳಿದೆ, ಅತಿರಥ ಮಹಾರಥರಾಗುವಂಥ ಯೋಗಗಳಿದೆ, ವಿದ್ಯಾಯೋಗ ಇದೆ. ಆದರೆ ಇಂಥದ್ದು ಈ ದೋಷವು ಯೋಗವೂ ಇದೆ. ಜ್ಯೋತಿಷ್ಯ ಎರಡನ್ನೂ ಹೇಳ್ತದೆ, ಕೆಟ್ಟದ್ದನ್ನು ಹೇಳ್ತದೆ, ಒಳ್ಳೆಯದನ್ನು ತಿಳಿಸ್ತದೆ. ಹಾಗಾಗಿ ನಿಮ್ಮ ಜಾತದಲ್ಲಿ ಶನಿಚಂದ್ರ ಯೋಗ ಅಂದರೆ ಜೀವನದಲ್ಲಿ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ,
ಮನಸ್ಸಿನ ಸ್ಥೈರ್ಯತೆಯನ್ನು ಕಳ್ಕೊಂಡು ಮೆಂಟಲಿವರೆಗೆ ಆಗುವಂಥ ಪರಿಸ್ಥಿತಿಯನ್ನು ಮಾಡುವಂಥ ಯೋಗ ಇದು. ಆದರೆ ನಿಮಗೆ ಹಾಗೆ ಆಗಬಾರ್ದು. ಖಂಡಿತವಾಗಿಯೂ ನೀವು ಅದಕ್ಕೆಲ್ಲ ಮುನ್ನೆಚ್ಚರಿಕೆ ವಹಿಸಿದ್ರಿ. ಬಾಲ್ಯ ಸಣ್ಣ ವಯಸ್ಸಿನಲ್ಲೇ ತಿಳ್ಕೊಳ್ಳೋದ್ರಿಂದ ಶನಿಚಂದ್ರ ದೋಷದಿಂದ ಮುಂದೆ ಆಗುವಂಥ ಸಮಸ್ಯೆ ಪರಿಹಾರಕ್ಕೆ ಪ್ರತಿ ಶುಕ್ಲ ಪಕ್ಷದ ಚಂದ್ರ ದರ್ಶನ, ನಕ್ಷತ್ರ ವೃಷ್ಟಿ ಹೋಮ ಪೂಜೆಗಳನ್ನು ಮಾಡ್ಕೊಳ್ಳಿ. ಧನಸ್ಥಾನದಲ್ಲಿ ಕುಜಸಿದ್ಧ ಶನಿ ಯೋಗ ಇದ್ದರೆ ಕುಜ ಶುಕ್ರ ಯೋಗ, ಕೆಟ್ಟ ಅಪವಾದಗಳು ಬರುವಂಥದ್ದಿದೆ. ಆದಷ್ಟು ಜಾಗ್ರತೆ ಇರಿ. ಹೆಣ್ಣಿನ ಜೀವನದಲ್ಲಿ ಒಮ್ಮೆ ಕೆಟ್ಟ ಅಪವಾದ ಬಂದರೆ ಅದೇ ಜೀವನದಲ್ಲಿ ದುರಂತ, ದುಃಖಕ್ಕೆ ಕಾರಣ. ನಿಮ್ಮ ಜಾತದಲ್ಲಿ ಆ ಶನಿಚಂದ್ರ ಯೋಗ ಅನ್ನೋದು ದುಃಖಕ್ಕೆ ಕಾರಣ. ಅದರಿಂದ ಆದಷ್ಟು ಜಾಗ್ರತೆಯಾಗಿದ್ದು ಉದ್ಯೋಗ ಮಾಡುವಂಥ ಯೋಗ ಇದೆ. ವೈವಾಹಿಕ ಜೀವನ, ಮದುವೆ ಆಗುವಾಗ ಗುರು ನೀಚನಾಗಿದ್ದಾನೆ, ಒಳ್ಳೆಯ ಗುರು ಆರಾಧನೆ, ಗುರುಗಳ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಮದುವೆಯಾಗಿ ಒಳ್ಳೆಯ ವರ ಸಿಗುವಂಥ ಯೋಗ ಇದೆ. ಆದರೆ ಈ ದೋಷಕ್ಕೆ ಪರಿಹಾರವನ್ನು ಗಮನದಲ್ಲಿಟ್ಟುಕೊಂಡು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಓಕೆ ಪಂಡಿತರೆ, ಋತುಕಾಲ ದೋಷದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ, ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಋತುಕಾಲ ದೋಷ ಅಂದ ತಕ್ಷಣ ಯಾರೂ ಭಯ ಪಡಬೇಕಾಗಿಲ್ಲ. ಹಲವಾರು ಪರಿಹಾರಗಳು ಇವೆ. ಸೂಕ್ತ ಪರಿಹಾರವನ್ನು ತಿಳ್ಕೊಳ್ಳೋದ್ರ ಮೂಲಕ ಎಲ್ಲ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.